Hello everyone, welcome to my YouTube channel. ಇವಾಗ ನಾವು ಪಿ ಜಿ ಬಿಡ್ತಾ ಇದ್ದೀವಿ. ಸೊ ಪಿ ಜಿಯಿಂದ ಊಟ ಏನು ಮಾಡಿಲ್ವಲ್ಲ, ಊಟ ಏನಾದರೂ ಮಾಡ್ಕೊಂಡು ಹೋಗೋಣ ಅಂತ. ಬ್ಯಾಂಗ್ಳೂರಲ್ಲಿ ಎಲ್ಲಿ ನೋಡಿದ್ರು ರೋಡ್ ಕಿತ್ತಿರ್ತಾರೆ, ನಮ್ಮ ಪಿ ಜಿ ರೋಡ್ ಅಂತ ಹೇಳಲೇಬಾರ್ದು. ಹೋಟೆಲಿಗೆ ಬಂದ್ವಿ. ಹೋಟೆಲಲ್ಲಿ ಇದು ಹೋಟೆಲ್ ಇರೋದು ನಮ್ಮ ಪಿ ಜಿ ಹಿಂದ್ಗಡೆನೆ. ಮಸಾಲ ಪಾಪಡ್ ಆರ್ಡ್ರ್ ಮಾಡಿದ್ವಿ ಮತ್ತು ವೆಜ್ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ವಿ. ಸ್ವಲ್ಪ ಒಂದೋಗಿ ತಿನ್ನೋಡೋಣ ಅಂತ ತಿನ್ನೋಡಿದ್ವಿ, ಬಟ್ ಟೇಸ್ಟ್ ಲಾಟ್ ಆಫ್ ಡಿಫ್ರೆನ್ಸ್ ಅನ್ನಿಸ್ತು. ಮುಂಚೆ ಮಾಡ್ತಿರೋದಕ್ಕೂ ಈಗ ಮಾಡ್ತಿರೋದಕ್ಕೂ ಚೂರು ಚೆನ್ನಾಗಿ ಸ್ವಲ್ಪನೂ ಚೆನ್ನಾಗಿಲ್ಲ ಅನ್ನಿಸ್ತು. ಬಿಕಾಸ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಲ್ವಾ ಟೇಸ್ಟಿಂದು. ಶೆಫ್ ಮೇ ಬಿ ಚೇಂಜ್ ಆಗಿದ್ರು ಅನಿಸುತ್ತೆ, ಅದಕ್ಕೋಸ್ಕರ ನಾವು ಯಾವಾಗಲೂ ಪಿ ಜಿ ಹಿಂದ್ಗಡೆ ಇದೇ ಹೋಟೆಲಿಗೆ ಹೋಗೋದು. ಚೆನ್ನಾಗಿ ಮಾಡಿಕೊಡ್ತಾಯಿದ್ರು, ಬಟ್ ಇವಾಗ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಊಟ ಆಯಿತು. ಇವಾಗ ಲುಲು ಮಾಲಿಗೆ ಹೋಗ್ತಿದ್ದೀವಿ. ಸೊ ಡೈರೆಕ್ಟ್ ಅಲ್ಲೋಗಿ ನಮ್ಮ ಮಾರತಹಳ್ಳಿಯಿಂದ ಡೈರೆಕ್ಟ್ ಲುಲು ಮಾಲಿಗಾಗಲಿ ಅಥವಾ ಮೆಜೆಸ್ಟಿಕ್ಕಿಗಿದೆ. ಸೊ ಲುಲು ಮಾಲಿಗಿಲ್ಲ. ಸೊ ನಾವು ಬಸ್ಸಿಗೆ ಹೋಗಿ ಟಿನ್ ಫ್ಯಾಕ್ಟ್ರಿಯಿಂದ ಮೆಟ್ರೋಗೆ ಹೋಗಿ ಅಲ್ಲಿಂದ ಸ್ವಲ್ಪ ದೂರ ಆಟೋಗೆ ಹೋಗಿದ್ದು. ಫೈನಲಿ ವಿ ರೀಚ್ ಲುಲು ಮಾಲ್. ನಾವು ಏನಕ್ಕೆ ಬಂದಿದ್ದೀವಿ, ಎಸ್ಪೆಷಲಿ ಫ್ರೂಟ್ಸ್ ತೊಗೊಳಕ್ಕೆ ಬಂದಿರೋದು. ಸೊ ಏನೇನು ನೋಡ್ತೀವಿ, ಏನೇನು ತಿಂತೀವಿ ಅಂತ ವಿಡಿಯೋದಲ್ಲಿ ನೋಡಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ. ಏಕೆಂದರೆ ವಿಡಿಯೋ ಮಾಡೋದಾಗಲಿ ಅಷ್ಟು ಈಸಿ ಅಲ್ಲ, ಬಿಕಾಸ್ ಹೊರಗಡೆ ಹೋಗಿ ಹೊಸದಾಗಿ ಮಾಡಬೇಕಲ್ಲ. ಸೊ ನಮಗೂ ಶೈ ಅನಿಸ್ತಿರುತ್ತೆ ವಿಡಿಯೋ ಎಡಿಟ್ ಮಾಡೋದು. ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿಂದ ಡೈರೆಕ್ಟ್ ಟ್ರೆಂಡ್ಸ್ ಕಾಣಿಸ್ತು ಅಂತ ಟ್ರೆಂಡ್ಸಿಗೆ ಹೋದ್ವಿ, ಬಟ್ ಅಲ್ಲಿ ಅಷ್ಟು ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ. ಸೊ ಡೈರೆಕ್ಟ್ ಲುಲು ಮಾರ್ಕೆಟಿಗೆ ಬಂದ್ವಿ. ಇಲ್ಲಿ ಆ್ಯಕ್ಚುಲಿ ಪ್ರೈಸಸ್ ಸ್ವಲ್ಪ ಕಮ್ಮಿ ಇರುತ್ತೆ ಬೇರೆ ಮಾಲಿಗೆ ಕಂಪೇರ್ ಮಾಡಿದ್ರೆ. ಎಸ್ಪೆಷಲಿ ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್. ನೀವು ಫ್ರೂಟ್ಸಲ್ಲಿ ಎಂತೆಂಥ ವೆರೈಟೀಸ್ ನೋಡ್ತೀರಾ ಅಂದರೆ ಅದು ಲುಲು ಮಾಲಲ್ಲಿ ಮಾತ್ರ ನಾವು ನೋಡೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ನಾನಿಲ್ಲಿ ಚಿಯಾ ಸೀಡ್ಸ್ನ ನೋಡ್ತಾ ಇದ್ದೀನಿ. ತುಂಬಾ ರಶ್ ಇತ್ತು. ನಾವು ಹೋಗಿದ್ದು ಬೇರೆ ಸಂಡೇ. ಸೊ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಶೈ ಅನಿಸೋದು. ನೀವು ಇಲ್ಲಿ ನೋಡ್ಬೋದು, ಮಶ್ರೂಮ್ಸ್ ಅಂತೂ ವೆರೈಟೀಸ್ ಇದ್ವು. ಅಂದರೆ 4 ವೆರೈಟೀಸ್ ಇದ್ವು ಮಶ್ರೂಮ್ಸು. ನಾರ್ಮಲ್ಲು ಮತ್ತು ಏನೇನೋ ಹೇಳ್ತಾರೆ, ಅದು ಪಿಂಕ್ ಕಲರ್ ಇತ್ತು, ಒಂದು ವೈಟ್ ಕಲರ್ ಮಶ್ರೂಮ್ಸ್. ಮತ್ತು ಗ್ರೇಪ್ಸ್ ನೋಡಿದ್ವಿ. ಮತ್ತು ಫಿಶ್ಶಿಗೆ ಬಂದಿದ್ದೀವಿ. ಲೈಕ್ ಆ್ಯಕ್ಚುಲಿ ಸ್ಮೆಲ್ ಅಂದರೆ ಫಿಶ್ಶಿಂದ ಆಬ್ವಿಯಸ್ಲಿ ಸ್ಮೆಲ್ ಇರುತ್ತೆ, ಬಟ್ ನನಗೆ ಆ ಸ್ಮೆಲ್ ಆಗೋದಿಲ್ಲ. ನೀವು ನೋಡ್ತಿರ್ಬೋದು ಎಂತೆಂಥ ವೆರೈಟೀಸ್ ಆಫ್ ಫಿಶಸ್ ಇದ್ದಾವೆ. ಅಂದರೆ ಪ್ರಾನ್ಸ್ ಆಗಿರ್ಬೋದು, ಆ ಪ್ರಾನ್ಸಲ್ಲೇ ವೆರೈಟೀಸ್ ಇರುತ್ತೆ, ಸ್ಮಾಲು, ದೊಡ್ಡದು, ಮತ್ತು ಇನ್ನೊಂದು ಲಾಬ್ಸ್ಟರ್ ಅಂತ ಇರುತ್ತೆ. ಸೊ ಪ್ರತಿಯೊಂದು ಇರುತ್ತೆ. ಮತ್ತು ಇಲ್ಲಿ ನೀವು ನೋಡ್ತಿರೋದು ಚಿಕನ್ ಆಗಲಿ ಮಟನ್ ಆಗಲಿ ಫಿಶ್ಶಿಗಾಗಲಿ ಮಸಾಲೆನ ಫಿಲ್ ಮಾಡಿ ಇಟ್ಟಿರ್ತಾರೆ. ಇದು ಬಂದ್ಬಿಟ್ಟು ವೈಟ್ ಕಲರ್ ಇರೋದು ಕಪ್ಪೆ ಚಿಪ್ಪಿನಂತೆ. ಇವಾಗ ಯೂಟ್ಯೂಬ್ ವಿಡಿಯೋಸಲ್ಲಿ ಅದೇ ಟ್ರೆಂಡ್ ಅಲ್ವಾ. ಸೊ ಔಟ್ ಆಫ್ ಕಂಟ್ರಿ ಅವರು ತಿಂತಾರೆ ಭಾಳ, ಅದನ್ನು ನಾನು ತುಂಬಾ ನೋಡ್ತಿರ್ತೀನಿ ಅದನ್ನು. ಮತ್ತು ಡ್ರೈ ಫಿಶ್ ಆಗಿರ್ಬೋದು, ಡ್ರೈ ಫಿಶಲ್ಲಿ ವೆರೈಟೀಸ್ ಆಫ್ ಡ್ರೈ ಫಿಶಸ್ ಇದೆ ಇಲ್ಲಿ. ಸೊ ನಿಮಗೆ ಯಾರು ಬ್ಯಾಚುಲರ್ಸಿಗೆ ಅವರಿಗೆಲ್ಲ ಇಲ್ಲಿ ಚೆನ್ನಾಗಿರುತ್ತೆ ಲುಲು ಮಾರ್ಕೆಟಲ್ಲಿ. ಬಿಕಾಸ್ ಅಲ್ಲಿ ಡೈರೆಕ್ಟ್ ತಂದು ಕುಕ್ ಮಾಡೋಗಿರುತ್ತೆ. ಏನು ಮಸಾಲೆ ಆಗಲಿ ಏನು ಯೂಸ್ ಮಾಡೋಂಗಿಲ್ಲ, ಡೈರೆಕ್ಟ್ ಕುಕ್ ಮಾಡೋದು ಅಷ್ಟೇ. ಆ್ಯಕ್ಚುಲಿ ಫಿಶ್ ಇದು ಬ್ಲ್ಯಾಕ್ ಕಲರ್ ಎಷ್ಟು ದೊಡ್ಡದಿತ್ತು ಅಂದರೆ ಅಷ್ಟು ದೊಡ್ಡದಿತ್ತು. ಮತ್ತು ಚಿಕನ್ ಆಗಿರ್ಬೋದು, ಚಿಕನ್ನು ಕೂಡ ಸ್ಕಿನ್ನು, ವಿತೌಟ್ ಸ್ಕಿನ್ನು, ಮತ್ತು ಕಾಡ ಅಂತಾರೆ, ವಿಚ್ ಮೀನ್ಸ್ ಕನ್ನಡದಲ್ಲಿ ಏನೋ ಅಂತಾರೆ, ಕ್ವೈಲ್ ಅಂತಾರೆ ಇಂಗ್ಲೀಷಲ್ಲಿ. ಸ್ಕಿನ್ ಬ್ಲ್ಯಾಕ್ ಕೋಳಿ, ಅದು ಹೆಲ್ತಿಗೆ ಒಳ್ಳೆಯದು ಅಂತಾರೆ ಬ್ಲ್ಯಾಕ್ ಕೋಳಿ. ವಿತ್ ಸ್ಕಿನ್ ಆಗಿರ್ಬೋದು, ವಿತೌಟ್ ಸ್ಕಿನ್. ಮತ್ತು ಲಾಲಿಪಾಪ್ ಮಾಡೋಕ್ಕೆ ನಿಮಗೆ ಅದು ರೆಡಿ ಮಾಡಿ ಇಟ್ಟಿರ್ತಾರೆ ಚಿಕನ್ನ. ಇಲ್ಲಿ ಆ ರೀತಿ ರೆಡಿ ಸಿಗುತ್ತೆ. ಮತ್ತು ನಾರ್ಮಲ್ ರೇಂಜ್ ಇರುತ್ತೆ. ಇವಾಗ ಹಳ್ಳಿ ಕಡೆ ಆಗಿರ್ಬೋದು ಆ ರೀತಿ ಏನಿರುತ್ತೋ ರೇಟ್ಸು, ಸೊ ಲುಲು ಮಾರ್ಕೆಟಲ್ಲೂ ಸೇಮ್ ರೇಟೇ ಇರುತ್ತೆ ಎಲ್ಲದಕ್ಕೂ. ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸಿಗೆ ಎಲ್ಲದಕ್ಕೂ ಸೇಮ್ ರೇಟೇ ಇರುತ್ತೆ. ಬಟ್ ಸ್ವಲ್ಪ ಒಂದೊಂದು ಕಂಟ್ರಿಯಿಂದ ಒಂದೊಂದು ಫ್ರೂಟ್ಸ್ ತರಿಸಿರ್ತಾರೆ ಅನಿಸುತ್ತೆ. ನೇಮ್ಸ್ ಅಂತೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ, ಬಟ್ ನೋಡೋದಕ್ಕೆ ಕರ್ನಾಟಕದಲ್ಲಿ ನಾವು ಹೇಗೆ ತಿಂತೀವೋ ಹಾಗೆ ಇರುತ್ತೆ. ಕೇಕ್ಸ್ ಅಂತೂ ಸಖತ್ ವೆರೈಟೀಸ್ ಇದು, ಮತ್ತು ಚೀಪ್ ಆ್ಯಂಡ್ ಬೆಸ್ಟ್ ಇದೆ ಕೇಕ್ಸು. ಟ್ಯೂಟಿ ಫ್ರೂಟಿ ಆಗಿರ್ಬೋದು, ಪ್ರತಿಯೊಂದು ಇದೆ, ಇಂಥದ್ದಿಲ್ಲ ಅಂತ ಇಲ್ಲ. ಸೊ ಫೈನಲಿ ಬಿಲ್ ಹಾಕ್ಸಿದ್ವಿ. ಏನೇನು ತೊಗೊಂಡ್ವಿ ಅಂತ ಲಾಸ್ಟಲ್ಲಿ ನಿಮಗೆ ವಿಡಿಯೋ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀವಿ ಅಂತ. ಅಲ್ಲಿಂದ ಪ್ಯಾಂಟಲೋನ್ಸಿಗೆ ಬಂದ್ವಿ. ಪ್ಯಾಂಟಲೋನ್ಸಲ್ಲೂ ಕೂಡ ಅಷ್ಟು ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ ನಮಗೆ.
ಅಲ್ಲಿಂದ ನೆಕ್ಸ್ಟು ಇದು ಒಂದು ಶಾಪ್ ಇದೆ, ಇದು ಹೆಸರು ಮಿನಿಜೋ ಅಂತ. ಇಲ್ಲಿ ನಿಮಗೆ ಹ್ಯಾಂಡ್ ಬ್ಯಾಗ್ಸಿಂದ ನಾರ್ಮಲ್ ಬ್ಯಾಗ್ಸ್, ಬ್ಯಾಸ್ಕೆಟು, ಹ್ಯಾಂಗರ್ಸು ಮತ್ತು ಟವಲ್ಸು ಪ್ರತಿಯೊಂದೂ ಕೂಡ ಡಾಲ್ಸು ಕಂಪೇರ್ ಟು ಅನ್ನೋದು ಚೀಪಾಗಿರುತ್ತೆ. ಇಲ್ಲಿ ನಾವು ಬರ್ಗರ್ ಕಿಂಗಲ್ಲಿ ಆರ್ಡ್ರ್ ಮಾಡಿದ್ವಿ ಮತ್ತು ಡಾಮಿನೋಸಲ್ಲಿ ಆರ್ಡ್ರ್ ಮಾಡಿದ್ವಿ. ಬರ್ಗರ್ ಕಿಂಗ್ ಟೇಸ್ಟ್ ಸಖತ್ತಾಗಿತ್ತು ಈ ಸಲ ಮಾತ್ರ, ನನಗೆ ಸಖತ್ ಇಷ್ಟ ಆಯಿತು. ಫ್ರೆಂಚ್ ಫ್ರೈಸ್ ಅದು ಕಾಂಬೋ ಆರ್ಡರ್ ಮಾಡಿದ್ವಿ ನಾವು, ಇಷ್ಟ ಆಯಿತು. ಹೊಟ್ಟೆ ಬೇರೆ ಸಖತ್ ಹಸ್ತಿತ್ತು. ಆ್ಯಕ್ಚುಲಿ ಇಲ್ಲಿ ವಿಡಿಯೋದಲ್ಲಿ ನೋಡಿದ್ರೆ ಎಲ್ಲ ಕಟ್ ಮಾಡಿ ಎಡಿಟ್ ಮಾಡಿ ಹಾಕಿರ್ತೀವಿ ನಾವು, ಬಟ್ ಓಲ್ಡ್ ಡೇ ಅಲ್ಲಿ ಕಳೆದಿದ್ದೀವಿ. ಈವ್ನಿಂಗ್ ನಾವು ಅದರಿಂದ ಹೊರಗಡೆ ಬಂದಿದ್ದು. ಹಾಗೆ ನಾನು ನನ್ನ ಫ್ರೆಂಡ್ ಮಾತಾಡ್ಕೊತ ತಿಂದ್ವಿ, ಚೆನ್ನಾಗಿತ್ತು ಮಾತ್ರ ಡೇ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಮತ್ತು ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈಗ ನೆಕ್ಸ್ಟ್ ಬರೋ ವ್ಲಾಗ್ಸು ಮೈಸೂರಿಗೆ ಹೋಗಿರ್ಬೋದು ಮತ್ತು ಕೊರಗಜ್ಜ ಟೆಂಪಲಿಗೆ ಹೋಗಿರ್ಬೋದು. ಸೊ ಆ ವ್ಲಾಗ್ಸ್ ಬರುತ್ತೆ. ವಿಡಿಯೋಸ್ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲ ತಿಂದು ಮುಗಿಸ್ಕೊಂಡು ಡೇ ಚೆನ್ನಾಗೋಯ್ತು. ಮತ್ತು ಪಿ ಜಿಗೆ ಹೋಗಿ ಏನೇನು ತೊಗೊಂಡಿದ್ದೀವಿ ಅಂತ ತೋರಿಸ್ತೀವಿ. ಇದು ಸ್ಪೈಸಿ ಮ್ಯಾಂಗೋ, ಲೈಕ್ ಪಿಕಲ್ ಥರ ಇರುತ್ತೆ, ಮಸಾಲ ಮಿಕ್ಸ್ಡು, ಹೋಮ್ ಸ್ಟೈಲ್ ಅಂತ. ಸೊ ಇದು 36 ರೂಪೀಸ್ ಬಿತ್ತು, 125 ಗ್ರಾಮ್ ಇದೆ. ಪರ್ ಕೆ ಜಿ ಇದು 290 ಆಗುತ್ತೆ. ಸೊ ಅದು ತೊಗೊಂಡ್ವಿ, 36 ರೂಪೀಸ್ ಆಯಿತು ಅದಕ್ಕೆ. ಮತ್ತು ಪೇಸ್ಟು, ಬ್ರಷು, ವ್ಯಾಸ್ಲಿನ್ ತೊಗೊಂಡ್ವಿ. 1 ಪ್ಯಾಕೆಟ್ ಸ್ಟ್ರಾಬೆರಿ ತೊಗೊಂಬಂದ್ವಿ. ಈ ಬಾಕ್ಸಿಗೆ 60 ರೂಪೀಸ್, 59 ರೂಪೀಸ್ ಆಗುತ್ತೆ. ಸೊ ಇದಕ್ಕೇನು ಬಾರ್ಕೋಡ್ ಹಾಕಿರ್ತಾರೆ. ಸೊ ನೀವು ಲುಲು ಮಾರ್ಕೆಟಿಗೆ ಹೋದಾಗ ನೀವು ನೋಡ್ಬೋದು, ಪ್ರತಿಯೊಂದಕ್ಕೂ ಬಾರ್ಕೋಡ್ ಹಾಕಿಸ್ಲೇಬೇಕು. ನಾವು ಏನೇನು ತೊಗೊತೀವೋ ಪ್ರತಿಯೊಂದಕ್ಕೂ ಕೂಡ ಇದಕ್ಕೆ ಅವರೇ ಹಾಕಿರ್ತಾರೆ. ಸೊ ಇದಕ್ಕೇನು ಬಾರ್ಕೋಡ್ ನೆಸೆಸಿಟಿ ಇರಲ್ಲ, ನೀವು ಅಕಸ್ಮಾತ್ ಹೋಗೋಂಗಿದ್ರೆ ನೆಕ್ಸ್ಟು ಇದಕ್ಕೆ. ಸೊ ಹೇಳ್ದಂಗೆ 59 ರೂಪೀಸ್ ಆಯಿತು. ಅದಾದ ನಂತರ ನಾರ್ಮಲ್ ಗ್ರೇಪ್ಸ್ ತೊಗೊಂಡ್ವಿ, ಸೀಡ್ಲೆಸ್. ಇದು ಪರ್ ಕೆ ಜಿ 75 ರೂಪೀಸು. ಸೊ ಈ ಬಾಕ್ಸಿಗೆ ನೀವು ನೋಡ್ತಿದ್ದೀರಲ್ಲ, ಈ ಬಾಕ್ಸಿಗೆ ಬಂದು 40 ರೂಪೀಸ್ ಆಯಿತು ನಮಗೆ. ಐ ಥಾಟ್ ನಾನು 1 ಕೆ ಜಿ ಇರುತ್ತೆ ಅಷ್ಟೇ ಆಗುತ್ತೆ ಅಂತ ತೊಗೊಂಡೆ. ಸೊ ಗೊತ್ತಾಗಲಿಲ್ಲ ಅಲ್ವಾ. ಇದು ಬಂದ್ಬಿಟ್ಟು ಗ್ರೇಪ್ಸ್ ರೆಡ್ ಫ್ಲೇಮ್ ಅಂತ, ಸಖತ್ತಿರುತ್ತೆ. ಆ್ಯಕ್ಚುಲಿ ಇದು ಬ್ಲ್ಯಾಕ್ ಗ್ರೇಪ್ಸ್ ಥರನೇ, ಬ್ಲ್ಯಾಕ್ ಗ್ರೇಪ್ಸ್ ಥರ ಸ್ವಲ್ಪ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ನಮಗೆ. ಇದು ಯಾವ ರೀತಿ ಇರುತ್ತೆ ಅಂದರೆ, ಕೆಲವರಿಗೆ ಗೊತ್ತಿರಲ್ಲ ಅಲ್ವಾ ಯಾವ ಥರ ಗ್ರೇಪ್ಸ್, ತುಂಬ ವೆರೈಟೀಸ್ ಇರುತ್ತೆ, ಇದು ನೇಮ್ ಗೊತ್ತಿರಲ್ಲ. ಸೊ ಈ ಶೇಪಲ್ಲಿ ಇರುತ್ತೆ, ಮೀನ್ಸ್ ಈ ಕಲರಲ್ಲಿರುತ್ತೆ, ರೆಡ್ ಕಲರ್ ಇರುತ್ತೆ. ಇದು ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಸ್ವೀಟ್ ಇದೆ. ಈ ಬಾಕ್ಸಿಗೆ ಆಗಿದ್ದು ನಮಗೆ 94 ರೂಪೀಸ್ ಆಯಿತು. ಇದು ಕೆ ಜಿ ಬಂದುಬಿಟ್ಟು 179 ರೂಪೀಸ್ ಇದೆ. ಈ ಬಾಕ್ಸ್ ಇರೋದು 530 ಗ್ರಾಮ್ಸ್ ಇದೆ, 94 ರೂಪೀಸ್ ಆಯಿತು. ನೆಕ್ಸ್ಟ್ ಚಿಯಾ ಸೀಡ್ಸ್ ತೊಗೊಂಡ್ವಿ. ಸೊ ನಾನು ಈ ಚಿಯಾ ಸೀಡ್ಸ್ ಏನಕ್ಕೆ ತೊಗೊಂಬಂದಿದ್ದೀನಿ ಅಂದರೆ, ಇವಾಗ ಲೈಕ್ ರೀಸೆಂಟಾಗಿ ತುಂಬ ಇವಾಗ ಶಾರ್ಟ್ಸ್ ಓಡ್ತಾ ಇದೆ ಅಲ್ಲ, ಶಾರ್ಟ್ ವಿಡಿಯೋ ಮಾಡೋರು ಅವರು ಚಿಯಾ ಸೀಡ್ಸ್ ಬಗ್ಗೆ ಸಜೆಷನ್ ಕೊಡೋದಾಗಿರ್ಬೋದು, ಅದೆಲ್ಲ ನೋಡಿ ತೊಗೊಂಬಂದಿದ್ದೀನಿ. ಹೆಲ್ತ್ ವೈಸ್ ಆಗಿರ್ಬೋದು ಮತ್ತು ವೆಯ್ಟ್ ಲಾಸಿಗಾಗಿರ್ಬೋದು ತುಂಬ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಚಿಯಾ ಸೀಡ್ ತೊಗೊಂಬಂದಿದ್ದೀನಿ. ಇದು ಇಲ್ಲಿ MRP ಇರೋದು 225 ರೂಪೀಸ್ ಇದೆ. ಐ ಥಿಂಕ್ ಐ ಹ್ಯಾವ್ ಟು ಚೆಕ್ ವಿತ್ ಬಿಲ್. ಇದು ತೊಗೊಬಂದ್ವಿ. ಇದಿರೋದು 150 ಗ್ರಾಮ್ಸ್. ಆ್ಯಂಡ್ ಇದು ಆರೆಂಜ್ ತೊಗೊಬಂದ್ವಿ. ಇದಕ್ಕೆ ಅವ್ರನ್ನ ಏನು ನೇಮ್ ಹಾಕ್ಕೊಟ್ಟಿದ್ದಾರೆ ಅಂದರೆ ಕಿನೋ ಇದು 1 kg ಇದೆ,
1 ಕೆ ಜಿಗಿಂತ ಸ್ವಲ್ಪ 60 ಗ್ರಾಮ್ಸ್ ಜಾಸ್ತಿನೇ ಇದೆ. 62 ರುಪೀಸ್ ಆಯಿತು. 1 ಕೆ ಜಿಗೆ 59 ರುಪೀಸ್. ಇದು ಯಾವ ಕಲರ್ ಇದೆ ಗೊತ್ತಾ? ಫುಲ್ ಕಲರ್ ಇದೆ. ಇಟ್ ಈಸ್ ಆರೆಂಜ್ ಕಲರ್. ಯು ಕ್ಯಾನ್ ಸಿ ಹಿಯರ್. ಫುಲ್ ಕಲರ್ ಇದೆ. ಎಷ್ಟು ವೆರೈಟಿ ಇರುತ್ತೆ ಅಲ್ವಾ? ಸೊ ಸೇಮೇನೆ, ಆರೆಂಜೇನೆ, ಬಟ್ ಬೇರೆ ಕಂಟ್ರಿಲಿ ಕರೆಯೋದು ಆ ರೀತಿ ಕರೀತಾರೆ, ಕಿನೋ. ಇದು 1 ಕೆ ಜಿ ತೊಗೊಂಡ್ಬಂದ್ವಿ. ಆ್ಯಂಡ್ ನೆಕ್ಸ್ಟ್ ಇದು ಆ್ಯಪಲ್ಸ್. ಟರ್ಕಿದಿದೆ ಆ್ಯಕ್ಚುಲಿ ಆ್ಯಪಲ್ಲು. 1/2 ಕೆ ಜಿ ತೊಗೊಂಬಂದ್ವಿ, ಯಾಕಂದರೆ ತಿನ್ನೋಂಗೆ ಅನಿಸಲ್ಲ ಆ್ಯಪಲ್ ನಮಗೆ. ಸೊ 1/2 ಕೆ ಜಿನೇ ತೊಗೊಂಬಂದ್ವಿ. ಇಷ್ಟು ಕ್ಯೂಟ್ ಇದೆ ಇದು ಆ್ಯಪಲ್ಸ್. 1/2 ಕೆ ಜಿ. 1/2 ಕೆ ಜಿಗೆ ಬಂದು 76 ರುಪೀಸ್ ಆಯಿತು. 1 ಕೆ ಜಿಗೆ 139 ರುಪೀಸ್. ಆ್ಯಂಡ್ ದೆನ್ ಬನಾನಾ ತೊಗೊಬಂದ್ವಿ. ಇದು ಪರ್ ಕೆ ಜಿ 45 ರುಪೀಸ್ ಇದೆ. ಇದರಲ್ಲಿ 8 ಪೀಸ್ ಇದೆ. ಚೆನ್ನಾಗಿ ಸಿಕ್ತು 48 ರುಪೀಸ್. ನಾನು 2-3 ಡೇಸ್ ಬ್ಯಾಕ್ ಇಲ್ಲೇ ಮೋರಿಗೆ ಹೋಗಿದ್ದೆ, ಮಾರತಳ್ಳಿ ಮೋರಲ್ಲಿ. ಸೊ ಅಲ್ಲಿ ಹಿಂಗೆ ಅಂದರೆ 4 ಪೀಸಿಗೆ 60 ರುಪೀಸ್ ಕೊಟ್ಟು ತಗೊಂಬಂದಿದ್ದೀನಿ ನಾನು. ಲೆಕ್ಕ ಹಾಕಿ ಎಷ್ಟು ಪ್ರೈಸಸ್ ವೇರಿ ಇರುತ್ತೆ ಅಲ್ವಾ. ಈ 1 ಕೆ ಜಿಗೆ ಇದು ನಮಗೆ 45 ರುಪೀಸ್. ಸ್ವಲ್ಪ 80 ಗ್ರಾಮ್ಸ್ ಜಾಸ್ತಿ ಇರೋದ್ರಿಂದ 48 ರುಪೀಸ್ ಆಯಿತು ಅಷ್ಟೇ. ಅದಕ್ಕೋಸ್ಕರ ನಾನು ಇಲ್ಲೂ ಮಾರ್ಕೆಟಿಗೆ ಹೋಗಿದ್ದು, ಎಸ್ಪೆಷಲಿ ಫ್ರೂಟ್ಸ್ ತರಬೇಕು ಅಂತಲೇ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಈ ವ್ಲಾಗ್ನ ಇಲ್ಲೇ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ ಜೊತೆ ಸಿಗ್ತೀನಿ ನಿಮಗೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ. ಸೊ ಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್.